ಪರಿಶುದ್ಧನು, ಶಕ್ತನು, ಯುಗ ಯುಗಾಂತರಗಳಲ್ಲಿ ಇರುವಂಥ ಏಕೈಕ ದೇವರು, ಸೃಷ್ಟಿಕರ್ತನು, ಮನುಷ್ಯರ ರಕ್ಷಕನು, ಆದರಣೆ ಕೊಡುವಂಥ ದೇವರು, ಮನುಷ್ಯರನ್ನು ನಿನ್ನ ನಾಮಕ್ಕಾಗಿ ಸಾಕ್ಷಿಯಾಗಿ ಬಳಸಿಕೊಳ್ಳುತ್ತಿರುವಂಥ ದೇವರು. ಸ್ವಾಮಿ, ಇಂದಿನ ದಿನದಲ್ಲೂ ಸ್ವಾಮಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿನ್ನ ಪವಿತ್ರ ಆತ್ಮದ ಮೂಲಕ ಪ್ರತಿಯೊಬ್ಬರನ್ನು ಕಾರ್ಯದಲ್ಲಿ ಭಾಗವಹಿಸಲು ಸ್ವಾಮಿ ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳಲು ನಿನ್ನ ಕೃಪೆಯನ್ನು ಒದಗಿಸಿ ಕೊಟ್ಟಿರುವುದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸುತ್ತಿರುತ್ತೇವೆ. ಕರ್ತನೆ, ಈ ಒಂದು ಸಮಯದಲ್ಲಿ ವಾಕ್ಯವನ್ನು ಸ್ವಾಮಿ ಬೋಧನೆ ಮಾಡಲು ಅಥವಾ ಉಪದೇಶ ಮಾಡಲು ನಿಂತುಕೊಳ್ಳಿರುವಂಥ ನನ್ನನ್ನು ನಿನ್ನ ಪವಿತ್ರ ಆತ್ಮದ ಮೂಲಕ ತುಂಬಿಸಿ ಸ್ವಾಮಿ ನಿನ್ನ ಮಕ್ಕಳಿಗೂ ಬೇಕಾಗಿರುವಂಥ ವಾಕ್ಯವನ್ನು ನಿನ್ನ ಪವಿತ್ರ ಆತ್ಮದ ಮೂಲಕ ನಿನ್ನ ಮಕ್ಕಳಿಗೂ ಸಹಿತ ಹಂಚಿಕೊಡು ಎಂಬುದಾಗಿ ಬೇಡಿಕೊಳ್ಳುತ್ತಾ ನಮ್ಮ ಕರ್ತನು ರಕ್ಷಕನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೀವಿ ನಮ್ಮ ತಂದೆಯೇ, ಆಮೆನ್. ಕೂತ್ಕೊಳ್ಳು. ಪ್ರಿಯರೇ, ಒಂದು ಚಿಕ್ಕ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಒಂದು ಚಿಕ್ಕ ವಾಕ್ಯವು, ಈ ವಾಕ್ಯವು ನಿಮಗೂ ಎಲ್ಲರಿಗೂ ಕೂಡ ಚೆನ್ನಾಗಿ ಗುರುತಿರುವಂಥ ವಾಕ್ಯವು. ಇದು ಅಪೊಸ್ತಲರ ಕೃತ್ಯಗಳ ಗ್ರಂಥ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ ಅಥವಾ 8ನೇ ವಚನ, 7-8ನೇ ವಚನಗಳನ್ನು ಓದಿಕೊಳ್ಳೋಣ. ತಂದೆಯೇ ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳಿಸಿಕೊಳ್ಳುವುದು ನಿಮ್ಮ ಕೆಲಸವಲ್ಲ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದೆಯ ಸಮರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟೆ ಕಡೆಯವರೆಗೂ ನನಗೆ ಸಾಕ್ಷಿಯಾಗಿರಬೇಕು ಎಂದು ಹೇಳಿದನು. ಪ್ರಿಯರೇ, ಯೇಸು ಕ್ರಿಸ್ತನು ಪರಲೋಕದಿಂದ ಇಳಿದು ಬಂದಿರುವಂಥ ದೇವರು ಈ ಪಾಪಿಯರನ್ನು ಬಿಡಿಸಲು ಪರಿಶುದ್ಧ ಪವಿತ್ರವಾದಂಥ ಕನ್ಯಕ ಗರ್ಭದಿಂದ ಹುಟ್ಟಿ ಬಂದಿರುವಂಥ ಪರಿಶುದ್ಧ ದೇವರು. ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಬಂದು ಸುಮಾರು ಕ್ರಿಸ್ತ ಶಕ ಪ್ರಾರಂಭ ದಶದಿಂದ ಸುಮಾರು 30 ವರ್ಷಗಳು ಯೇಸು ಸ್ವಾಮಿ ಬಡವರಿಗೆ, ರೋಗಿಯರಿಗೆ ವಾಸಿ ಮಾಡುತ್ತಾ ರಕ್ಷಣೆ ಸುವಾರ್ತೆಯನ್ನು ಸಾರುತ್ತಾ ಯೇಸು ಕ್ರಿಸ್ತನು ಈ ಪಾಪದ ಪೂರಿತ ಜನದಕ್ಕೋಸ್ಕರ ತನ್ನನ್ನು ತಾನು ಸಿಲುಬೆ ಶ್ರಮೆಗಳಿಗೆ ಒಪ್ಪಿಕೊಂಡು ಸಿಲುಬೆ ಮೇಲೆ ಜಜ್ಜಲ್ಪಟ್ಟು ತನ್ನ ಪ್ರಾಣವನ್ನು ಬಿಟ್ಟು ಸಮಾಧಿಯಲ್ಲಿ 3 ದಿನ
ಇದ್ದ ನಂತರ ಮೂರನೇ ದಿನ ಬೆಳಿಗ್ಗೆ ಯೇಸು ಸ್ವಾಮಿಯವರು ಜೀವಂತವಾಗಿ ಎದ್ದು ಬರುತ್ತಾರೆ. ಎದ್ದು ಬಂದ ನಂತರ ಶಿಷ್ಯರಿಗೆ ಸುಮಾರು 40 ದಿನ ಯೇಸು ಸ್ವಾಮಿಯವರು ತನ್ನನ್ನು ತಾನು ಪ್ರತ್ಯಕ್ಷ ಪಡಿಸಿಕೊಳ್ಳುತ್ತಾ ಶಿಷ್ಯರನ್ನು ಕೆಲವು ಸಮಯದಲ್ಲಿ ಸುಮಾರು 11 ಸಲ ಶಿಷ್ಯರಿಗೆ ತನ್ನನ್ನು ತಾನು ಕಾಣಿಸಿಕೊಳ್ಳುತ್ತಾ ಶಿಷ್ಯರನ್ನು ಬಿಟ್ಟು ಹೋಗುವ ಸಮಯ ಸಮೀಪವಾಗಿರುವುದರಿಂದ ಈ ಶಿಷ್ಯರನ್ನು ಈ 40 ದಿನ ಕಳೆದ ನಂತರ ಯೆರೂಸಲೇಮಿಂದ ಹೊರಗಡೆ ಹೋಗ್ತಾ ಒಂದು ಒಲಿವ ಗುಡ್ಡ ಎಂಬ ಒಂದು ಸಂದರ್ಭ ಬರುತ್ತೆ. ಆ ಗುಡ್ಡದ ಹತ್ತಿರ 12 ಮಂದಿ ಶಿಷ್ಯರನ್ನು ಕರೆದುಕೊಂಡು ಹೋಗಿ ಅವರ ಮೇಲೆ ಕೈಗಳನ್ನು ಇಟ್ಟು, ನಾನು ಪರಲೋಕಕ್ಕೆ ಹಾರಿ ಹೋಗ್ತಾ ಇದ್ದೇನೆ ಮತ್ತು ತಿರುಗಿ ಬರುತ್ತೇನೆ, ನಾನು ನಿಮ್ಮ ಒಳಗೆ ವಾಸಿಸುವುದಕ್ಕಾಗಿ ಪವಿತ್ರ ಆತ್ಮನನ್ನು ಕಳಿಸಿಕೊಡುತ್ತೇನೆ ಎನ್ನುವ ಈ ಮಾತುಗಳನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಾರೆ. ಪ್ರಿಯರೇ, ನಾವು ಯೇಸು ಸ್ವಾಮಿಯವರಿಗೆ ಸಾಕ್ಷಿಯಾಗಿರ್ಬೋದಾ? ನಾವು ಯೇಸು ಸ್ವಾಮಿಯವರಿಗೆ ಸಾಕ್ಷಿಯಾಗಿ ಇರಲಿಕ್ಕೆ ನಮಗೂ ಸಾಧ್ಯನಾ? ಪ್ರಿಯರೇ, ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟ ಸುಮಾರು 10 ವರ್ಷದ ಹಿಂದೆ ಈ ಪೌಲನು ಬರುತ್ತಾನೆ. 10 ವರ್ಷ ಕಳೆದ ನಂತರ ಈ ಪೌಲನು ಬರುತ್ತಾನೆ. ಈ ಪೌಲನು ರೋಮ ಪ್ರದೇಶದಲ್ಲಿ ಜೀವನ ಮಾಡುತ್ತಿರುವವನು. ಈ ಪೌಲನು ಕೂಡ ರೋಮಿಯನಾಗಿರುವುದರಿಂದ ಯೆಹೂದ್ಯರಲ್ಲಿ ಯಾರೇ ಪ್ರಾರ್ಥನೆ ಮಾಡಿದರೂ, ಯಾರೇ ಯೇಸು ಕ್ರಿಸ್ತನಲ್ಲಿ ಉಪದೇಶ ಅಥವಾ ವಾಕ್ಯ ಪ್ರಸಂಗ ಹೇಳುವವರಿದ್ದರೂ ಅವರನ್ನು ಹಿಂಸೆ ಕೊಡುವುದಕ್ಕಾಗಿ ನಿರ್ಮಿತನಾಗಿರುತ್ತಾನೆ. ಪ್ರಿಯರೇ, ಈತನು ಈ 9ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ರಕ್ಷಕನಾಗಿ ಒಂದು ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಒಂದು ಬೆಳಕನ್ನು ನೋಡುತ್ತಾನೆ. ಆ ಬೆಳಕಿನಲ್ಲಿ 2 ಕಣ್ಣುಗಳು ಮಬ್ಬು ಆಗಿರುವುದರಿಂದ ಮುಂದಿನ ದಿನದಲ್ಲಿ ಅನನೀಯ ಎನ್ನುವ ಒಬ್ಬ ಪ್ರವಾದಿ ಸೇವಕರು ಇರುತ್ತಾರೆ. ಅವರ ಹತ್ರ ಹೋಗಿ ಅವರು ನಿನಗೋಸ್ಕರ ಪ್ರಾರ್ಥನೆ ಮಾಡುತ್ತಾರೆ, ನೀನು ವಾಸಿಯಾಗಿರುವಿ. ಇದನ್ನೆಲ್ಲ ಈ ಕಣ್ಣು ಮಬ್ಬು ಆಗಿರುವುದರಿಂದ ಈ ಪೌಲನು ಇದನ್ನೆಲ್ಲ ನೋಡುತ್ತಾನೆ, ಕೇಳುತ್ತಾನೆ. ಹಾಗನೇ ಅನನೀಯ ಪ್ರವಾದಿನ ಕಡೆಗೆ ಹೋಗ್ತಾನ, ಅನಂತನ ಪ್ರಾರ್ಥನೆ ಮಾಡ್ತಾನ. ಒಂದು ಕಣ್ಣುಗಳಿಂದ ಒಂಥರ ಆ ಕಣ್ಣುಗಳಿಂದ ಒಂದು ಕಲ್ಲಿನ ಥರ ಕೆಳಗೆ ಬಿದ್ದು ಬಿಡುತ್ತವೆ. ಆದ ನಂತರ ನೋಡುತ್ತಾನೆ. ಅಲ್ಲಿ 3 ದಿವಸ ಇದ್ದ ನಂತರ ಯೇಸು ಕ್ರಿಸ್ತನ ದೇವರು ರಕ್ಷಕನಾಗಿ ನಂಬುತ್ತಾನೆ. 3ನೇ ದಿವಸ ಬಾಪ್ತಿಸ ಸ್ನಾನ ದೀಕ್ಷೆ ತಗೊಳ್ತಾನೆ. ಪ್ರಿಯರೇ, ತಗೊಂಡ ನಂತರ ಯೇಸು ಕ್ರಿಸ್ತನನ್ನು ಈ ಒಂದು 1ನೇ ಶತಾಬ್ದದಲ್ಲಿ ಯೇಸು ಕ್ರಿಸ್ತನ ರಕ್ಷಕನಾಗಿ ಅಥವಾ ಪ್ರಕಟಣೆ ಮಾಡಲು, ಸುವಾರ್ತೆ ಸಾರಲು ಪೌಲನು ಮುಂದಾಗಿರುವ ಕಾಲದಲ್ಲಿ, ಪೌಲನು ಜೀವನ ಮಾಡಿರುವಂಥ ಕಾಲ 36 ವರ್ಷ. ದೇವರ ಒಂದು ಸೇವೆಯನ್ನು ಮಾಡಿರುವ ಕಾಲ ಒಂದು 14 ವರ್ಷ. ಈ 14 ವರ್ಷದಲ್ಲಿ ಸುಮಾರು
ಎಷ್ಟೊಂದು ಸುಮಾರು 10,000 ಕಿಲೋಮೀಟ್ರು ದೂರ ನಡೆದು ದೇವರ ವಾಕ್ಯವನ್ನು ಸಾರುತ್ತಾನೆ. ಈ ದೇವರ ವಾಕ್ಯದಲ್ಲಿ ಸಾರುವುದರಲ್ಲಿ ಈ ಏಥೆನ್ಸ್ ಪಟ್ಟಣಕ್ಕೆ ಸೇರುತ್ತಿರುವಾಗ 1ರಿಂದ 6-7 ತರಗತಿ ಅಲ್ಲಿ ಅಭ್ಯಾಸ ಮಾಡ್ತಾನೆ. ಪ್ರಿಯರೇ, ಇನ್ನಷ್ಟು ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ರೋಮ ಪಟ್ಟಣಕ್ಕೆ ಸೇರುತ್ತಾನೆ. ಅಲ್ಲಿ ಗಮಲೀಯರ ಪಾದದಲ್ಲಿ ಸೇರಿ ವಿದ್ಯಾ ಕಲಿತಾನೆ. ಸುಮಾರಲ್ಲಿ 3-4 ವರ್ಷ ವಿದ್ಯೆ ಕಲಿತುಕೊಂಡ ನಂತರ ಭಾಳಷ್ಟು ಶಕ್ತಿವಂತನಾಗಿ ಕೆಲಸ ಮಾಡುತ್ತಿರುವ ಕಾಲದಲ್ಲೂ ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕರಿಸಿದ ಅನಂತರ ಯೇಸು ಕ್ರಿಸ್ತನ ದೇವರು ಮಗನಾಗಿ ಇರುವುದರಿಂದ ಸಾಕ್ಷಿಯಾಗಿ ಹೇಳುವುದಕ್ಕೆ ಕೆಲವು ಮಾತುಗಳನ್ನು ಈ ಒಂದು ಅಪೊಸ್ತಲರ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುತ್ತಿರುವಾಗ, ಪ್ರಿಯರೇ, 7ನೇ ವಚನದಲ್ಲಿ ಕಾಲಗಳು, ದಿನಗಳು, ಸಮಯಗಳು ಕರ್ತನ ಒಂದು ಆಧೀನದಲ್ಲಿ ಇರುತ್ತವೆ ಹೊರತು ಮನುಷ್ಯರ ಆಧೀನದಲ್ಲಿ ಆಗಲು ಅಥವಾ ಅರಿಷ್ಯರ ಮತ್ತು ರಾಜರ ಆಧೀನದಲ್ಲಿ ಇರುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಈ ಒಂದು ವಿಷಯವನ್ನು ಹೇಳುತ್ತಾ ಪೌಲನು ಸುಮಾರು 1 ವರ್ಷದಿಂದ 7 ವರ್ಷದ ಕಾಲ ಜೈಲಿನಲ್ಲಿ ಇರುತ್ತಾನೆ. ಜೈಲಿನಲ್ಲಿ ಇದ್ದು ಅನೇಕ ಪತ್ರಿಕೆಗಳನ್ನು ಬರೆಯುತ್ತಾನೆ. ಬರೆಸ್ತಿರುವಾಗ ಮೊದಲನೆಯದಾಗಿ ಯೇಸು ಕ್ರಿಸ್ತನನ್ನು ಸಾರುವುದಕ್ಕೆ ಪ್ರಾರಂಭ ಮಾಡುವ ದಿನದಲ್ಲಿ ಈ ಪೌಲನು ಅರಾಬಿ ದೇಶಕ್ಕೆ ಹೋಗ್ತಾನೆ. ಅರಾಬಿ ದೇಶಕ್ಕೆ ಹೋದ ನಂತರ ಕೆಲವು ದಿನ ಯೇಸು ಕ್ರಿಸ್ತನ ರಕ್ಷಕನಾಗಿ ಸಾರುತ್ತಾನೆ. ಇದು ಮೊದಲನೆಯ ಸುವಾರ್ತೆ ಪೌಲನು ಪ್ರಾರಂಭ ಮಾಡಿರುವುದು. ಇದು ಮೊದಲನೆಯದು. ಬರೀ ಈ ಅರಾಬಿ ದೇಶದಿಂದ ಬಂದ ನಂತರ ಯೆರೂಸಲೇಮಿಗೆ ಬರುತ್ತಾನೆ. ಯೆರೂಸಲೇಮಿಗೆ ಬಂದ ಕೂಡಲೇ ಪೇತ್ರನು ಪರಿಚಯ ಆಗ್ತಾನೆ. ಈ ಪೇತ್ರನ ಪರಿಚಯ ಆಗ್ತಿರುವಾಗ ಪೇತ್ರನು ಯೆಹೂದ್ಯರು ಜನದಲ್ಲಿ ಹುಟ್ಟು ಬಂದಿರುವಂಥವನು. ಈ ಪೌಲನು ರೋಮ ಜನದಲ್ಲಿ ಹುಟ್ಟಿ ಬಂದಿರುವಂಥವನು. ಈ ರೋಮ ಪಟ್ಟಣದಲ್ಲಿ ಯೇಸು ಕ್ರಿಸ್ತನು ಸಂಪೂರ್ಣ ರಕ್ಷಕನು ದೇವರು ಎಂಬುದಾಗಿ ಸಾಕ್ಷಿ ಕೊಡುತ್ತಿರುವಾಗ ಇದು ಯಾಕೆ ಇಷ್ಟೊಂದು ಜನ ದೇವರ ಕಡೆಗೆ ತಿರುಗಿಕೊಳ್ತಾರೆ, ಇದು ಕಾರಣ ಏನು ಅನ್ನುವ ಒಂದು ಪ್ರಶ್ನೆ ಆ ಪ್ರಾಂತದಲ್ಲಿ ಇರುವಂಥ ರೋಮ ಪ್ರಭುತ್ವ ಅಧಿಕಾರದಲ್ಲಿರುವಂಥ ನೀರೋ ಚಕ್ರವರ್ತಿ ಗಮನಕ್ಕೆ ಬರುತ್ತೆ. ಈ ನೀರೋ ಚಕ್ರವರ್ತಿ ಗಮನಕ್ಕೆ ಬಂದಾಗ ಈ ಪೌಲನು ಪೇತ್ರನನ್ನು ಸಾಯಿಸಬೇಕು. ಈ ಸಾಯಿಸುತ್ತಿರುವಾಗ ಪೌಲನು ಅಥವಾ ಪೇತ್ರನ ಸಾಯಿಸಿದಾಗೆ ಪೌಲನು ಸಾಯಿಸಬಾರದು. ರೋಮಿಯರ ಒಂದು ಕಟ್ಟಡ ಉದ್ದೇಶ ಏನಪ್ಪ ಅಂತಂದರೆ ತಲೆ ಕಡಿಯುವುದು ರೋಮಿಯರ ಒಂದು ಉದ್ದೇಶ. ಯೆಹೂದ್ಯರ ಒಂದು ಉದ್ದೇಶ ದೇವರಿಗೆ ವಿರೋಧವಾಗಿ ಏನಾದರೂ ಪಾಪ ಮಾಡಿದರೂ ಅವನ ಸಿಲುಬೆಗೆ ಹಾಕಿ ಸಾಯಿಸಿಬಿಡ್ತಾರೆ. ಈ ಯೆಹೂದ್ಯರಲ್ಲಿ ಬಂದಿರುವಂಥ ಈ ಮೊದಲನೆಯವ ಹಿರಿಯವ ಪೇತ್ರನನ್ನು ಸಿಲುಬೆಗೆ ಹಾಕ್ತಾರೆ. ಪ್ರಿಯರೇ, ಸಿಲುಬೆಗೆ ಹಾಕ್ತಿರುವಾಗ ಈ ಪೇತ್ರನು ಅವರಿಗೆ ಒಂದು ಬೇಡಿಕೆಯನ್ನು ಇಡ್ತಾನೆ. ಏನಪ್ಪ ಅಂತಂದರು, ಈ ಸಿಲುಬೆಗೆ ಹಾಕ್ತಿರುವಾಗ
ಯೇಸು ಸ್ವಾಮಿಯನ್ನು ಸಿಲುಬೆ ಹಾಕಿದ್ದೀರಾ, ಆ ಥರ ನನ್ನನ್ನು ಸಿಲುಬೆ ಹಾಕಬೇಡಿ. ಆ ಸಿಲುಬೆ ಕೆಳಗಿಂದ ಮೇಲಿಟ್ಟು ಕೆಳಗಿಂದ ಮೇಲಿಂದ ಕೆಳಗೆ ಹಾಕಿ ನನ್ನ ಆ ಥರ ಸಿಲುಬೆ ಹಾಕಿರೆ ಅಂಥೇಳಿ ಒಂದು ಮಾಹಿತಿಯನ್ನು ಅವರಿಗೆ ಬೇಡಿಕೆ ಇಡ್ತಾರೆ. ಆ ಥರನೇ ಸಿಲುಬೆ ಆ ಪೇತರನನ್ನು ಆ ಥರ ಸಿಲುಬೆ ಹಾಕಿ ಸಾಯಿಸಿಬಿಡ್ತಾರೆ. ಒಂದು ವೇಳೆ ಯೇಸು ಕ್ರೈಸ್ತನ ಥರ ಸಿಲುಬೆ ಏನಾದರೂ ಸಾಧಾರಣವಾಗಿ ಮಾಮೂಲಿಯಾಗಿ ಸಿಲುಬೆ ಹಾಕಿದರೂ ಈ ದಿನದ ಕಾಲದಲ್ಲಿ ಯೇಸು ಸ್ವಾಮಿ ಕೂಡ ಸಿಲುಬೆಗೆ ಹಾಕಲ್ಪಟ್ಟು ಸತ್ತು ಹೋದಾನೆ. ಎರಡನೇದಾಗಿ ಪೇತರು ಕೂಡ ಆ ರೀತಿಯಾಗಿ ಸಿಲುಬೆಗೆ ಹಾಕಲ್ಪಟ್ಟು ಸತ್ತು ಹೋದಾನೆ ಅಂಥೇಳಿ ಒಂದು ಅಪಪ್ರಚಾರ ಬರುತ್ತಿತ್ತು. ಈ ಒಂದು ಅಪಪ್ರಚಾರ ಬರಲಾರದೆ ಇದು ನನ್ನ ಕುರಿತು ಈ ಮಾತುಗಳನ್ನು ಬರಬಾರದನ್ನುವ ಉದ್ದೇಶದಿಂದ ಆ ಒಂದು ಕರೆಕ್ಟಾದ ಸಿಲುಬೆಯನ್ನು ಹಾಕಲಿಕ್ಕೆ ಯೇಸು ಕ್ರೈಸ್ತನು ಆತನಿಗೆ ಮಾತ್ರ ಅದು ಸಾಧ್ಯ. ಆ ಒಂದು ಕಾರ್ಯ ಆತನಿಂದಲೇ ಸಾಧ್ಯ. ಇದು ನಮ್ಮಿಂದ ಸಾಧ್ಯ ಆಗಬಾರದು. ಇದು ನಮ್ಮ ಹೆಸರು ಮುಂದೆ ಬರಬಾರದನ್ನುವ ಉದ್ದೇಶದಿಂದ ಈ ಥರ ಒಂದು ಮಾಹಿತಿಯನ್ನು ಪಡೆದುಕೊಂಡ ನಂತರ ಸಿಲುಬೆಗೆ ಆ ಥರನ ಹಾಕಿಬಿಡ್ತಾರೆ. ಆಮೇಲೆ ಪೌಲನು ಉಳಿದನು. ಪ್ರಿಯರೇ, ಪೌಲನನ್ನು 2 ಕೈಗಳನ್ನು ಕಟ್ಟಿ ಜೈಲಿನಲ್ಲಿ ಒಂದು ಸೆರೆಮನೆಯಲ್ಲಿ ಹಾಕಿರುತ್ತಾರೆ. ಪ್ರಿಯರೇ, ಈ ಸೆರೆಮನೆಯಲ್ಲಿ ಹಾಕಿರುವಾಗ ನಾವು ಒಂಥರ ನಾವೇನು ಮಾಡ್ತೀವಿ ಅಂತಂದ್ರೆ ನಾವು ಡ್ಯೂಟಿ ಮಾಡ್ತಾಯಿದ್ದೀವಿ. ಡ್ಯೂಟಿ ಏನಂತಂದರೆ ನಾವು ಇವತ್ತು ಈ ಒಂದು ಸ್ವಸ್ಥ ಶಾಲೆಗೆ ಇಂಥ ಟೈಮಿಗೆ ಇಂಥ ಪ್ರಾರ್ಥನೆಗೆ ನಾವು ಹೋಗಲೇಬೇಕು, ಇದು ಒಂದು ಟೈಮು ಫಿಕ್ಸು. ಆ ಥರ ಒಂದು ಉದ್ಯೋಗದ ಪರವಾಗಿ ಈ ಸೇವೆ ಅಥವಾ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲ ಜಾತಿ ಮತ ಜನಸ್ಥರಿಗೆ ಗುರುತಾಗಬೇಕಿರುವಂಥ ಒಂದು ದೊಡ್ಡ ವಿಷಯ ಏನಂತ ಅಂದರು. ಪ್ರಿಯರೇ, ಈ ದೊಡ್ಡ ವಿಷಯ ಯೇಸು ಕ್ರೈಸ್ತನಿಗಾಗಿ ನಾವು ಸಾಕ್ಷಿಯಾಗಿ ಭೂಲೋಕದ ಕಡೆಯಿಂದ ಈ ಕಡೆಯಿಂದ ಆ ಕಡೆಯವರೆಗೆ ಈ ಭೂಲೋಕದ ಸುತ್ತಮುತ್ತಲೂ ಇರುವಂಥ ಎಲ್ಲ ಪ್ರದೇಶಗಳಿಗೆ ಅಥವಾ ಎಲ್ಲ ಪ್ರಾಂತ ಜನರಿಗೆ ಯೇಸು ಕ್ರೈಸ್ತನು ನೀವು ಸಾಕ್ಷಿಯಾಗಿ ಇರಿ ಎಂಬುದಾಗಿ ಹೇಳ್ತಾರೆ. ಇವಾಗ ನಮ್ಮ ಕತೆ ಸ್ಟಾರ್ಟ್ ಆಗುತ್ತೆ. ಏನು ಈ ಕತೆ ಅಂದರೆ ಸಾಕ್ಷಿ. ನಾವು ಯೇಸು ಕ್ರೈಸ್ತನ ನಂಬಿಕೊಂಡು ಈ ಸತ್ಯವೇದವನ್ನು ಓದುತ್ತಾ ಪ್ರಾರ್ಥನೆ ಮಾಡುತ್ತಾ ಯೇಸು ಕ್ರೈಸ್ತನ ಒಂದು ಮಹತ್ಯ ಕಾರ್ಯಗಳನ್ನು ನಾವು ನೋಡ್ತಿದ್ದೀವಿ. ಪ್ರಿಯರೇ, ಈ ಥರ ಯೇಸು ಕ್ರೈಸ್ತನ ಯಾತಕ್ಕೆ ನಮ್ಮನ್ನು ಕರೆದುಕೊಂಡು ಬಂದಿರುತ್ತಾರೆ, ಯಾತಕ್ಕೆ ನಮ್ಮನ್ನು ಯೇಸು ಕ್ರೈಸ್ತನು ಈ ನೆರಳಿನಲ್ಲಿ ಕೂತುಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿರುತ್ತಾನೆ. ನಾವು ಬರೀ ಸ್ಥಾನಾಧೀಕ್ಷೆ ತಗೊಂಡು ಆಮೇಲೆ ವಾಕ್ಯ ಓದುತ್ತಾ ವಾಕ್ಯತ ಕೇಳುವುದಕ್ಕೋಸ್ಕರ ನಮ್ಮದು ಕರೆದಿರುವಕ್ಕಿಲ್ಲ, ಸಾಧ್ಯನೇ ಇಲ್ಲ. ಪ್ರಿಯರೇ, ನಾವು ಯೇಸು ಕ್ರೈಸ್ತನಿಗಾಗಿ ಸಾಕ್ಷಿಯಾಗಿ ಜೀವನ ಮಾಡಲೇಬೇಕು. ಇದರಲ್ಲಿ 3 ವಿಷಯ ಹೇಳುತ್ತೇನೆ. 1, ಯೇಸು ಕ್ರೈಸ್ತನು ಅಪರಾಧಿ. ಯಾರಿಗೋಸ್ಕರ ಅಪರಾಧಿ? ನಮಗೋಸ್ಕರ ಅಪರಾಧಿ. ಅಥವಾ ಈ ಅಪರಾಧಿಗಳಾಗಿರುವಂಥ ನಮಗೋಸ್ಕರ ದೇವರು ನಿರಪರಾಧಿಯಾಗಿರುವಂಥ ದೇವರು ಒಂದು ಅಪರಾಧ ಸ್ಥಾನದಲ್ಲಿ ನಿಂತುಕೊಂಡಿರ್ತಾರೆ. 1. 2ನೇ, ಈ ನಾವು ಅಪರಾಧಿಯಾಗಿರುವಂಥ ನಾವು ಯೇಸು ಕ್ರೈಸ್ತನ ದೇವರಿಗಾಗಿ ದೇವರು ನಮ್ಮನ್ನು ಸಾಕ್ಷಿಯಾಗಿ ಕರೆದುಕೊಂಡು ಬಂದಿರ್ತಾರೆ. ದೇವರು ನಮ್ಮನ್ನು ಸಾಕ್ಷಿಯಾಗಿ ಕರೆದುಕೊಂಡು ಬಂದಿರ್ತಾರೆ. ಸುಮಾರು ಒಂದು ಕೋರ್ಟಿನಲ್ಲಿ, ಒಂದು
ನಡೆಯಲೇಬೇಕನ್ನುವ ಸಮಯ ಬಂದಾಗ ಈ ಅಪರಾಧಿಯಾಗಿರುವಂಥ ಅವನು ಏನು ಮಾಡ್ತಾನೆ? ಮೊದಲನೆಯದು ಸಾಕ್ಷಿಗಳನ್ನು ಕರೆಸ್ಕೊಂಡಿರ್ತಾನೆ. ಮೊದಲನೆಯದು ಅಪರಾಧಿಯಾಗಿರುವಂಥ ಆತನು ಸಾಕ್ಷಿಗಳನ್ನು ಕರೆಸ್ಕೊಂಡಿರುತ್ತಾನೆ. ಎರಡನೆಯದು ಒಬ್ಬ ವಕೀಲ ಲಾಯರ್ನನ್ನು ಹಿಡ್ಕೊಂಡಿರ್ತಾನೆ. ಯಾತಕ್ಕೆ ಅಂತಂದರೆ ಈ ಸಾಕ್ಷಿ ಕೊಡೋವನು ಬಾಯಿ ಬಿಚ್ಚಬೇಕು. ಈ ಸಾಕ್ಷಿ ಕೊಡೋವನು ಬಾಯಿ ಬಿಟ್ಟರೆ ತಾನೇ ಈ ಲಾಯರ್ ಮಾತಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇವನು ಬಾಯಿ ಬಿಚ್ಚಿಲ್ಲ ಅಂತಂದಲ್ಲ ಲಾಯರ್ ಏನು ಮಾತಾಡ್ತಾನೆ? ಮಾತಾಡೋಕ್ಕಿಲ್ಲ. ಮತ್ತು ಯಾರು ತೀರ್ಪು ಕೊಡ್ತಾರೆ? ಜನರು ತೀರ್ಪು ಕೊಡ್ತಾರೆ. ಇದರಲ್ಲಿ ಮೂರು ವಿಷಯ. ಒಂದು, ಅನೇಕ ನಮ್ಮ ದೇಶ ಬಿಟ್ಟು ಹೊರಗಡೆ ದೇಶದಲ್ಲಿ ಎಲ್ಲ ಜನರಲ್ಲಿ ಇರುವಂಥ ಒಂದು ಹಿಂದೂ ಸಹೋದರರು, ದೇವರುಗಳೆಲ್ಲ ಒಂದೇ, ಬೇರೆ ಏನಿಲ್ಲ, ಎಲ್ಲ ದೇವರುಗಳು ಒಂದೇ, ಈ ಥರ ಒಂದು ಮಾಹಿತಿಯನ್ನು ಕೊಡ್ತಾರೆ. ಎರಡನೇದು ಮತ್ತು ಕುರಾನ್ ಬಗ್ಗೆ ತಿಳಿದಿರುವಂಥ ಕೆಲವು ಜನರು ಒಬ್ಬರೇ ದೇವರು, ಬೇರೆ ಇಲ್ಲ, ಒಬ್ಬರೇ ದೇವರು ಅನ್ನೋ ಒಂದು ಮಾಹಿತಿ ಕೊಡ್ತಾರೆ. ಕ್ರೈಸ್ತರಿಗೆ ದೇವರು ಕೊಟ್ಟಿರುವಂಥ ಮಾಹಿತಿ ಏನು? ಕರ್ತನು ಒಬ್ಬನೇ, ದೇವರು ಒಬ್ಬನೇ, ರಾಜನೂ ಒಬ್ಬನೇ. ಇದರಲ್ಲಿ ಈ ಎರಡು ವಿಷಯಗಳೇ ಬಿಟ್ಟು ನಮ್ಮದು ನಾವು ನೋಡಿಕೊಳ್ತಿರುವಾಗ ಪ್ರಿಯರೇ, ನಾವು ಸಾಕ್ಷಿ ಹೇಳಬೇಕಾಗುತ್ತೆ. ಯಾರಿಗೋಸ್ಕರ? ಯಾರಿಗೆ ಸಾಕ್ಷಿ ಕೊಡಬೇಕು? ಯೇಸು ಕ್ರೈಸ್ತನ ಶಿಲುಬೆ ಹಾಕಲ್ಪಟ್ಟಿರುತ್ತಾನೆ, ಆ ಶಿಲುಬೆ ಮರಣದಿಂದ ಜೀವಂತವಾಗಿ ಎದ್ದು ಬಂದಿರುತ್ತಾನೆ ಅನ್ನುವುದಕ್ಕೋಸ್ಕರ ಯಾರು ಸಾಕ್ಷಿಯಾಗಿರಬೇಕು? ನಾವೇ ಸಾಕ್ಷಿ. ನಾವು ಸಾಕ್ಷಿ ಆದರೆ ನಾವು ಬಾಯಿ ಬಿಟ್ಟರೆ ತಾನೇ ಇಲ್ಲಿ ಲಾಯರ್ ಮಾತಾಡೋದು. ಆ ಲಾಯರ್ ಯಾರು? ಪವಿತ್ರ ಆತ್ಮದೇವರು. ನೀನು ಬಾಯಿ ಬಿಡಲಿಲ್ಲ ಅಂತಂದರೆ ಈ ಲಾಯರ್ ಮಾತಾಡಲಿಕ್ಕೆ ಸಾಧ್ಯವೂ ಇಲ್ಲ, ಮಾತಾಡೋಕ್ಕೆ ಅವಕಾಶವೂ ಇಲ್ಲ. ಪ್ರಿಯರೇ, ಎಷ್ಟೊಂದು ದೊಡ್ಡ ಉಪದೇಶಗಳನ್ನು, ಎಷ್ಟೊಂದು ದೊಡ್ಡ ಪ್ರಸಂಗಗಳನ್ನು, ದೀರ್ಘ ಪ್ರಾರ್ಥನೆಗಳನ್ನು ಕೇಳ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ. ಇದರಿಂದ ನಿಮಗೇನು ಉಪಯೋಗ? ಇದರಿಂದ ನಿಮಗೇನು ಉಪಯೋಗ? ದೊಡ್ಡ ಪ್ರಸಂಗಗಳು, ದೀರ್ಘ ಪ್ರಾರ್ಥನೆಗಳು ಮಾಡ್ತಾ ಇದ್ದೀರಾ, ಇದರಿಂದ ನಿಮಗೇನು ಉಪಯೋಗ? ಎಷ್ಟೊಂದು ದೊಡ್ಡ ಪ್ರಸಂಗ ಅಂಶ ಬಂದರೂ ಕೂಡ ಇದರಿಂದ ನಿಮಗೇನು ಉಪಯೋಗ? ನಾವು ದೇವರನ್ನು ಕುರಿತು ಏನೋ ಸಾಕ್ಷಿ ಕೊಡಲಿಲ್ಲ ಅಂತಂದರೂ ನಮ್ಮ ಈ ದೀರ್ಘ ಪ್ರಾರ್ಥನಾ, ಈ ದೊಡ್ಡ ಪ್ರಸಂಗಗಳು ಎದಕ್ಕೆ ಕೇಳ್ತೀವೋ, ಎದಕ್ಕೆ ನಾವು ಅನುಭವಕ್ಕೆ ತಲುಕೊಳ್ತೀವೋ ಅದೇನು ಅರ್ಥ ಆಗೋದಿಲ್ಲ. ಪ್ರಿಯರೇ, ಪವಿತ್ರ ಆತ್ಮನು ಬಂದ ನಂತರ ಶಕ್ತಿ ಉಳ್ಳವರಾಗಿ ನಿಂತುಕೊಂಡಂಗೆ ಮಾಡಿ ಅವರು ನಿನ್ನನ್ನು ಸಾಕ್ಷಿಯಾಗಿ ಮಾಡಿಕೊಳ್ತಾರೆ. ಸಾಕ್ಷಿ ಹೇಳೋ ಸಮಯದಲ್ಲಿ ಸಾಕ್ಷಿ ಹೇಳಿಲ್ಲ ಅಂತಂದರೂ ಏನು ಉದ್ದೇಶ? ಸರಿ, ಯಾಕೆ? ಯೇಸು ಕ್ರಿಸ್ತನ ಕೈಗಳನ್ನು ಕಟ್ಟಿ ಒಂದು ಗಬತ್ತಾನ ಎಬ್ರಿ ಭಾಷೆದಲ್ಲಿರುವಂಥ ಒಂದು ಕಲ್ಲು ಹಾಕಿರುವಂಥ ಸ್ಥಳದಲ್ಲಿ ನಿಂದಿರಿಸ್ತಾರೆ. ಆತನು ಯೇಸು ಕ್ರಿಸ್ತನ ಯಾರು? ನಿರಪರಾಧಿಯಾಗಿರುವಂಥ ದೇವರು ನಿನಗೋಸ್ಕರ ಅಪರಾಧಿಯಾಗಿ ನಿಂತುಕೊಂಡಿದ್ದಾನೆ. ಈ ತೀರ್ಪು ಬರಲಿಕ್ಕೆ ಪವಿತ್ರಾತ್ಮ ದೇವರು ಮಾತಾಡಲೇಬೇಕು. ಇವಾಗ ಆತನು ಮಾತಾಡಲೇಬೇಕಂತಂದ್ರೆ ನಾವು ಮಾತಾಡಬೇಕು. ಮೊದಲು ಸಾಕ್ಷಿ ನಾವು ಕೊಡಬೇಕು. ನಾವು ಸಾಕ್ಷಿ ಕೊಡಲಿಲ್ಲ ಅಂತಂದರೆ ಪವಿತ್ರ ಆತ್ಮ ದೇವರು ಮಾತಾಡಲಿಕ್ಕೆ ಸಾಧ್ಯವೂ ಇಲ್ಲ. ಪ್ರಿಯರೇ, ಇದು ಈ ಕ್ರೈಸ್ತರಲ್ಲಿರುವಂಥ ಎಲ್ಲ ಜೀವನದಲ್ಲಿ ನಡೀತಿರುವಂಥ ಒಂದು ಭಾಳಷ್ಟು ಘಟನೆ. ಇದು ಏನಪ್ಪ ಅಂತಂದ್ರೆ ಸುಮಾರು ಒಂದು 10,000 ಕಿಲೋಮೀಟ್ರ್ ಯೇಸು ಕ್ರಿಸ್ತನ ರಕ್ಷಕನು ಅನ್ನುವುದಾಗಿ ಈ ಎರಡು ಒಂದು ಖಂಡಗಳಿಗೆ ಸಂಪೂರ್ಣವಾಗಿ ಸುವಾರ್ತೆಯನ್ನು ಸಾರಿದನು. ಯೇಸು ಕ್ರಿಸ್ತನು ರಕ್ಷಕನು, ದೇವರು ಎಂಬುದಾಗಿ ಪೌಲನು ಸಾಕ್ಷಿ ಹೇಳುತ್ತಾನೆ.
ನಾನು ಸಾಕ್ಷಿ ಕೊಡುವುದಕ್ಕೆ ಬಂದಿದ್ದೇನೆ. ಪೌಲನು ಹಾಗೂ ಹೆಚ್ಚು ಕಡಿಮೆ ಎಲ್ಲಿ ಉಪದೇಶ ಮಾಡ್ತಾನೆ, ಎಲ್ಲಿ ಬೋಧನೆ ಮಾಡ್ತಾನೆ ಅಂತಂದ್ರೆ ಪ್ರಿಯರೇ, ಒಂದು ಸಮಾಜ ಮಂದಿರದಲ್ಲಿ, ಇಂಥ ಒಂದು ದೇವಸ್ಥಾನದಲ್ಲಿ, ಚರ್ಚ್ಗಳಲ್ಲಿ ಉಪದೇಶ ಮಾಡ್ತಾನೆ, ಬೋಧಿಸುತ್ತಾನೆ. ಎರಡನೇದು ಎಲ್ಲಿ ಸಂತೆ ಮಾರ್ಕೆಟ್ನಲ್ಲಿ ಕೈಗಡ್ಡೆ ಮಾರುತ್ತಿರ್ತಾರೆ, ಅವರಲ್ಲಿ ಆ ಜನರ ಹತ್ರ ಹೋಗಿ ಯೇಸು ಕ್ರಿಸ್ತನ ರಕ್ಷಕನ ಅನ್ನುತ್ತಾ ಹೇಳ್ತಾರೆ, ಸಾರ್ತಾರೆ. ಪ್ರಿಯರೇ, ಈ ಥರ ಯೇಸು ಕ್ರಿಸ್ತನ ಸಾಕ್ಷಿಯಾಗಿದ್ದೀವಿ. ನಾವು ಸಾಕ್ಷಿಯಾಗಿರಲೇಬೇಕಂತಂದರೂ ನಾವು ಪವಿತ್ರ ಆತ್ಮನ ವಶದಲ್ಲಿ ಇದ್ದರೆ ತಾನೇ ನಾವು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಒಂದು ನಡೆದಿದ್ದ ಘಟನೆ ಹೇಳ್ತೇನೆ ಪ್ರಿಯರೇ. ಭಾಳಷ್ಟು ವರ್ಷದ ಕೆಳಗೆ ವಿಷಯ. ಆತನ ಹೆಸರು ದಶರಥ ರಾಮ ಅಂತೇಳಿ. ಆತನಿಗೆ ಒಬ್ಬಳೇ ಮಗಳು, ಆಕೆ ಹೆಸರು ಶ್ರೀದೇವಿ. ಸುಮಾರು ಒಂದು 14 ವರ್ಷಗಳು ವಯಸ್ಸಿನ ಕಾಲದಲ್ಲಿ ಈ ಕೈಗಳು ಕೆಲಸ ಮಾಡುವುದಿಲ್ಲ, ಅಥವಾ ಏನು ಶರೀರದಲ್ಲಿ ಏನು ಭಾಗ ಏನಾಗುತ್ತೆ ಅನ್ನೋದು ಗೊತ್ತಾಗ್ತದೆ. ಇದು ಸ್ವರ ಮಾತ್ರ, ಇಲ್ಲಿಂದ ಇಲ್ಲಿ ತನಕ ಮಾತ್ರ ಗುರ್ತಾಗುತ್ತೆ. ಯಾರಾದರೂ ಮಾತಾಡಿದ್ರೆ ಕೇಳುತ್ತೆ. ಈಕೆ ಒಬ್ಬ ಯೇಸು ಕ್ರಿಸ್ತನ ಬೋಧನೆಯನ್ನು ಮಾಡಲಿಕ್ಕೆ ಬರ್ತಾನೆ ಕಡೆ. ನಾನು ತಂದೆ, ನಾನು ಆ ಸಭೆಗೆ ಹೋಗಲಿಕ್ಕೆ ನನಗೆ ಇಷ್ಟ ಇದೆ, ನನ್ನನ್ನು ಕರೆದುಕೊಂಡು ಹೋಗು ಅಂದಾಗ ಒಂದು ಆ್ಯಂಬುಲೆನ್ಸ್ ಥರ ಒಂದು ವ್ಯಾನ್ನಲ್ಲಿ ಸೆಟ್ ಮಾಡಿಕೊಂಡು ಮಂಚ ಅದ್ರ ಮೇಲೆ ಹಿಡ್ಕೊಂಡು ಆ ಶ್ರೀದೇವಿನ ಕರ್ಕೊಂಬರ್ತಾರೆ. ಪ್ರಿಯರೇ, ಕರ್ಕೊಂಬಂದ ನಂತರ ವಾಕ್ಯ ಕೇಳಿದ ನಂತರ ಮತ್ತೆ ಆ ಟಿಂಪ ಮೇಲೆ ಆ್ಯಂಬುಲೆನ್ಸ್ ಮೇಲೆ ತಿರುಗಿ ಮನೆಗೆ ಹೋಗ್ತಾರೆ. ದಿನ ಅವರ ತಂದೆ ವಾಕ್ಯ ಓದಬೇಕು, ದಿನ ಅವರ ತಂದೆ ಪ್ರಾರ್ಥನೆ ಮಾಡಬೇಕು. ಈಕೆಗೆ ಓದೋಕ್ಕೆ ಬರೋದಿಲ್ಲ, ಈಕೆಗೆ ನಡೆಯೋಕ್ಕೆ ಬರೋದಿಲ್ಲ. ಈ ಶ್ರೀದೇವಿಯನ್ನು ಈ 14 ವರ್ಷಗಳಿಂದ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸಿ ಈ ಪವಿತ್ರವಾದಂಥ ಸ್ಥಾನ ದೀಕ್ಷವನ್ನು ಪಡೆದುಕೊಂಡ ಅನಂತರ ಮತ್ತೆ ಒಂದು ಸಲ ಈ ಬೋಧಕನ ಕಡೆ ಬರ್ತಾನೆ. ಸರ್, ಇಲ್ಲಿ ಉಪದೇಶ ಕೊಡ್ತಿರುವಂಥ ಆ ಬೋಧಕನನ್ನು ಇಲ್ಲಿ ಕರೆಸಿ ನಾನು 1-2-3 ಮಾತಾಳುಗಳು ಬೇಕಾಗಿದೆ ಎಂಬುದಾಗಿ ಕೇಳಿದಾಗ, ಏನಮ್ಮ ಶ್ರೀದೇವಿ ಏನು ಬೇಕಾಗಿದೆ ನಿನಗಂದರೆ, ಸರ್ ನಾನು ನಂಬಿ ರಕ್ಷಣೆ ತೊಗೊಂಡಿದ್ದೀನಿ. ನಮ್ಮಪ್ಪ ಬೈಬಲ್ ಓದ್ತಾನೆ, ಆದರೆ ರಕ್ಷಣೆ ಪಡ್ತಾ ಇಲ್ಲ, ಆದರೆ ಸರಿಯಾಗಿ ಓದ್ತಾ ಇಲ್ಲ, ಕೋಪದಿಂದ ದ್ವೇಷದಿಂದ ಇರುತ್ತಾನೆ. ಮತ್ತು ಕೆಲವು ದಿನ ಆದ ನಂತರ ಇವರಪ್ಪ ಸತ್ತು ಹೋಗ್ತಾನೆ. ಈ ಒಂದು ಪಾರ್ಶ್ವವಾಯು ಬಂದ ನಂತರ ಸತ್ತು ಹೋಗ್ತಾನೆ. ಕೆಲವು ದಿನ ಹೋದ ನಂತರ ಏನು ಭಾಳ ದುಃಖದಲ್ಲಿ ಇದೆ, ಭಾಳ ದುಃಖದಲ್ಲಿ. ಏನು ಈ ದುಃಖ? ತಂದೆ ತೀರಿಕೊಂಡು ಹೋದ ಅಂತೇಳಿ. ಆವಾಗ ಯೇಸು ಕ್ರಿಸ್ತನ ರಕ್ಷಕನಾಗಿ ಸಾರಲಿಕ್ಕೆ ಒಂದು ಪ್ಲಾಟ್ಫಾರಮ್ ಮೇಲೆ ಒಂದು ಮಂಚವನ್ನು ಹಾಕಿ, ಅದು ಮಂಚದ ಮೇಲೆ ಈ ಬಿಸಿಲಿಗೆ ಕೂಡಿ ಮಲ್ಕೊಂಡು ಯೇಸು ಕ್ರಿಸ್ತನ ರಕ್ಷಕನು ನಂಬರಿ ಅಂತೇಳಿ ದಿನ ಕೂಗ್ತಾ ಇದ್ದರಂತೆ. ಪ್ರತಿದಿನ ಈ ಥರ ಕೂಗುತ್ತಾ ಇರುವಾಗ ಅದರಲ್ಲಿ ಒಬ್ಬನು ಕೇಳ್ತಾನೆ, ಏನು ಇದು ಕೂಗನು? ಆ ಕೂಗು ಕೇಳಿದ ಅನಂತರ ಅವನು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸುತ್ತಾನೆ. ಕೆಲವು ದಿನ 21-23 ವರ್ಷ ಕಾಲ ಬಂದಾಗ ಈ ಶ್ರೀದೇವಿ ಕೂಡ ಈ ಕಾಲಮಾನ ಪರಿಮಿತಿ ಸರಿಯಾಗಿ ಇಲ್ಲದ ಪರವಾಗಿ ಈ ವೈದ್ಯರ ಹತ್ರ ಯಾರು ತೋರಿಸಲಿಕ್ಕೆ ಯಾರು ಸಹಾಯ ಸಿಗದ ಕಾರಣ ಕೆಲವು ದಿನ ಈ ಶ್ರೀದೇವಿ ಕೂಡ ಸತ್ತು ಹೋಗ್ತಾಳೆ. ಪ್ರಿಯರೇ, ಸತ್ತು ಹೋಗ್ತಾ ನಂತರ ಆ ಒಂದು ಪ್ಲಾಟ್ಫಾರಮ್ ಮೇಲೆ ಯೇಸು ಕ್ರಿಸ್ತನ ಕುರಿತು ಸಾಕ್ಷಿ ಹೇಳಿರುವಾಗ ಅದರಲ್ಲಿ ಕೇಳಿರುವ ಒಬ್ಬನು ದೈವ ಸೇವಕನಾಗಿ ಬಂದಿರುತ್ತಾನೆ. ದೈವ ಸೇವಕನಾಗಿ ರಕ್ಷಣೆ ಪಡ್ಕೊಂಡು ಸುವಾರ್ತೆ ಸಾರುತ್ತಾ ಬಂದಿರುತ್ತಾನೆ. ಮತ್ತು 3ನೇ ಸಲ 4ನೇ ಸಲ ಆ ಸೇವಕನಲ್ಲಿ ಬಂದಾಗ ಶ್ರೀದೇವಿ ಯಾಗಿದ್ದಾಳೆ ಅನ್ನುವ ಒಂದು ಮಾಹಿತಿಯನ್ನು ತಿಳ್ಕೊತಿರುವಾಗ, ಇಲ್ಲ ಸರ್, ಈಗಾಗಲೇ 6 ತಿಂಗಳಾಯಿತು ಶ್ರೀದೇವಿಯವರು ತೀರಿಕೊಂಡು ಹೋದರು. ಏನು ಕತೆ ಅಂತಂದ್ರೆ, ಸ್ವಲ್ಪ ಕಾಯಿಲೆದಿಂದ ಕಷ್ಟದಿಂದ ಇದ್ದರು. ಶ್ರೀದೇವಿ ಒಂದು ರಕ್ಷಣೆ ಸುವಾರ್ತೆ ಸಾಕ್ಷಿಯಿಂದ ನಾನು
ಪಾದರಾಗಿದ್ದೀನಿ, ನಾನು ಬದಲಾವಣೆ ಆಗಿದ್ದೀನಿ. ಈ ಥರ ಸುಮಾರು ಒಂದು 2 ವರ್ಷದ ಕಾಲದಲ್ಲಿ 800 ಜನರಿಗೆ ಆ ಶ್ರೀದೇವಿ ಸುವಾರ್ತೆ ಸಾರಿದ್ದರಂತೆ. ಅರ್ಥ ಆಯ್ತದ? ಶ್ರೀದೇವಿ ಆ ಬದುಕಿರುವ 1-2-3 ವರ್ಷ ಕಾಲದಲ್ಲಿ 800 ಜನರಿಗೆ ಸುವಾರ್ತೆ ಮತ್ತು ಸಾರುವುದರಿಂದ, ಸಾಕ್ಷಿ ಕೊಡುವುದರಿಂದ 800 ಜನ ಯೇಸು ಕ್ರಿಸ್ತನ ರಕ್ಷಕನನ್ನುವುದಾಗಿ ನಂಬಿ ಅವರು ಪೂರ್ಣ ಹೃದಯದಿಂದ ಸಭೆಯಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ನಿನ್ನ ಜೀವನದಲ್ಲಿ ಒಬ್ಬರಿಗಾದರೂ ಯೇಸು ಕ್ರಿಸ್ತನನ್ನು ಅನ್ನುವ ಒಂದು ಪ್ರಶ್ನೆ, ಒಬ್ಬರಿಗಾದರೂ ಸಾಕ್ಷಿ ಹೇಳಿರುತ್ತೀರಾ? ನಿಮ್ಮ ಮನೆಯಲ್ಲಿ ನಿಮ್ಮ ಸಾಕ್ಷಿಯನ್ನು, ನಿಮ್ಮ ಮಕ್ಕಳಲ್ಲಿ ನಿಮ್ಮ ಸಾಕ್ಷಿಯನ್ನು, ನಿನ್ನ ಅಕ್ಕಪಕ್ಕದಲ್ಲಿರುವಂಥ ಜನರಿಗೆ ನಿನ್ನ ಸಾಕ್ಷಿಯನ್ನು, ನಿನ್ನ ಜೀವನ ಏನು? ಎದಕ್ಕೆ ಬರ್ತೀರಿ ನೀವು? ಯೇಸು ಕ್ರಿಸ್ತನು ನನಗೆ ಸಾಕ್ಷಿಯಾಗಿರಿ, ಈ ಭೂಮಿ ಈ ಕಡೆಯಿಂದ ಆ ಕಡೆವರೆಗೆ ಅಂದರೂ ನಿನ್ನ ಜೀವನ ಮುಗಿಯುವ ತನಕ ಸಾಕ್ಷಿಯಾಗಿ ಇರಬೇಕು ಎಂಬುದು, ಅದಕ್ಕೋಸ್ಕರ ನಾನು ನಿನ್ನನ್ನು ಕರೆದುಕೊಂಡಿದ್ದೇನೆ. ಯೇಸು ಕ್ರಿಸ್ತನಿಗೆ ಸಾಕ್ಷಿ ಯಾರಂತಂದರೆ ನಾವೇ. ಯೇಸು ಕ್ರಿಸ್ತನು ನಿಜವಾದ ದೇವರು ಯಾರಂತ ಹೇಳುವುದಕ್ಕೆ ಸಾಕ್ಷಿ ನಾವೇ. ನಿಮ್ಮ ಸಾಕ್ಷಿ ಎಲ್ಲಿತನ? ನಿಮ್ಮ ಸಾಕ್ಷಿ ನಿಮ್ಮ ಮನೆಯಲ್ಲಿ ಹೊರತು ಹೊರಗೆ ಎಲ್ಲಿ ಸಾಕ್ಷಿ ಕಾಣುತ್ತಿಲ್ಲ. ನಾವೊಂದು ಡ್ಯೂಟಿ ಥರ ಮಾಡ್ತಾಯಿದ್ದೀವಿ ಸೇವೆ, ನಾವೊಂದು ಡ್ಯೂಟಿ ಥರ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ನಮ್ಮದು ಯಾಕೆ ಈ ಸ್ಥಿತಿ, ನಮ್ಮದು ಯಾಕೆ ಈ ಬಲಹೀನತೆ? ನಾವು ಸುತ್ತಮುತ್ತಲ ಒಂಥರ ನಮ್ಮದು ನಾವು ನೋಡ್ಕೊಳ್ತೀವಿ ಹೊರತು ಹೊರಗಡೆ ಪ್ರಪಂಚ, ಹೊರಗಡೆ ಜನರನ್ನು, ಹೊರಗಡೆ ಇರುವಂಥ ಪರಿಸ್ಥಿತಿಗಳನ್ನು ನೋಡಲು ನಮ್ಮ ಮನಸ್ಸಾಕ್ಷಿಗೆ ಬರುವುದಿಲ್ಲ. ಕಾರಣ ಏನಪ್ಪ ಅಂತಂದರು, ಕೆಲವು ಮಿಷನರಿಗಳನ್ನು ತಮ್ಮ ಜೀವನದಲ್ಲಿ ಎಷ್ಟೊಂದು ಕಷ್ಟಪಟ್ಟು ಸೇವೆ ಮಾಡಿದರು. ಅದರ ಮೂಲಕ ಈ ದಿನದಲ್ಲಿ ನಾವು ಇಷ್ಟೊಂದು ಫ್ಯಾನ್ಗಳಿಗೆ ಈ ಒಂದು ತಂಪಾದ ಸ್ಥಿತಿಯಲ್ಲಿ ನಾವು ಕೂತ್ಕೊಂಡು ನಾವು ವಾಕ್ಯವನ್ನು ಕೇಳ್ತಾ ಇದ್ದೀವಿ. ಎಷ್ಟೊಂದು ಕಷ್ಟಪಟ್ಟರು. ನಿಮ್ಮ ಕಷ್ಟ ಎಲ್ಲಿ? ನಿಮ್ಮ ಪ್ರಾರ್ಥನೆ ಎಲ್ಲಿ? ನಿಮ್ಮ ಸಾಕ್ಷಿ ಎಲ್ಲಿ? ಏನು ಹೇಳ್ತೀರಾ ನೀವು ಸಾಕ್ಷಿ? ಸೀದಾ ಇಲ್ಲಿಂದ ಮನೆಗೆ ಹೋಗೋದು, ತಿರುಗೋದು, ಬರೋದು, ಇದೇ ಕೆಲಸ, ಇದೇ ಮಾತು. ಇದು ಬಿಟ್ಟರೆ ಮತ್ತೆ ಯಾವುದು ಕೆಲಸ ಇದೆ? ಇದು ಡ್ಯೂಟಿ ಥರ ಆಗಿಬಿಟ್ಟದೆ. ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಇರಬೇಕಂದರೆ ಎಷ್ಟು ಶಕ್ತಿಯಾಗಿರಲೇಬೇಕು, ಎಷ್ಟು ಆಸೆಯಿಂದ ಜೀವನ ಮಾಡಲೇಬೇಕು. ಆವಾಗ ತಾನೇ ಪವಿತ್ರಾತ್ಮನು ಬಂದು ನಮ್ಮಲ್ಲಿ ಶಕ್ತಿ ಕೊಡ್ತಾನೆ, ಸಭೆಯನ್ನು ಬಲಗೊಳ್ಳುತ್ತೆ, ಪ್ರಾರ್ಥನೆಯಲ್ಲಿ ಶಕ್ತಿ ಬರುತ್ತೆ, ದೇವರು ತನ್ನ ಕೆಲಸವನ್ನು ವೃದ್ಧಿಗೊಳಿಸ್ತಾನೆ. ಒಬ್ಬರು ಬಿಟ್ಟರೆ ಒಬ್ಬರು ಹೋದ್ರೆ ಮತ್ತೆ ಜಗನ ಖಾಲಿ. ಹೆಂಗಿದೆ ನಮ್ಮ ಜೀವನ? ಹೆಂಗಿದೆ ನಮ್ಮ ಬದುಕು? ನನ್ನ ಜೀವನ ಇಷ್ಟೇ ಸಾಕು, ನನ್ನ ಬದುಕು ಇಷ್ಟೇ ಸಾಕು, ಇದೇ ನನ್ನ ಹಣೆಬಾರ. ನಿನ್ನ ಹಣೆಬಾರ ಅದು ಹಂಗೆ ಇರಲಿಕ್ಕೆ ದೇವರು ಕರೀಲಿಲ್ಲ. ನೀನು ಕೂಡ ಇತರರಿಗೆ, ಅನೇಕರಿಗೆ ದೇವರ ಕ್ರಿಸ್ತನ ಯೇಸುನ ನಾಮದಲ್ಲಿ ಸಾಕ್ಷಿ ಕೊಡಬೇಕು. ಅದಕ್ಕೋಸ್ಕರನೇ ಕರೆದಿರುತ್ತಾನೆ. ತೀರ್ಪು ಮಾಡೋರು ಯಾರು? ಜನರು. ನಿನ್ನ ಮಾತಿನ ಮೂಲಕ, ನಿನ್ನ ಜೀವನ ಒಂದು ಸ್ಥಿತಿಗತಿಯನ್ನು ನೋಡಿ ಜನರು ಯೇಸು ಕ್ರಿಸ್ತನ ನಿನ್ನ ಮೂಲಕ ನಂಬುತ್ತಾರೆ. ಅದೇ ಜನರ ತೀರ್ಪು. ಅದು ದೇವರು ಆಮೇಲೆ ತೀರ್ಪು ಮಾಡ್ತಾರೆ, ಅದು ಬೇರೆ, ಅದು ನಮಗೆ ಸ್ವಂತ ಇದೆ. ಅಂಥ ಒಂದು ತೀರ್ಪು ಬರುವ ಕಾಲದಲ್ಲಿ ನಮ್ಮ ಸ್ಥಿತಿ ಆಗಿದೆ. ನಾವು ಎದಕ್ಕೆ ಬಂದಿರ್ತೀವಿ, ನಾವು ಎದಕ್ಕೆ ಬರ್ತೀವಿ, ಇದು ಒಂದು ಗಮನಕ್ಕೆ ತಂದುಕೊಂಡು ಪ್ರಾರ್ಥನೆ ಮಾಡಿ. ಈ ಇಂಥ ಪರಿಸ್ಥಿತಿಯಲ್ಲಿ ನಾವು ಎಲ್ಲಿದ್ದೀವಿ, ಏನಿದ್ದೀವಿ ಈ ಒಂದು ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಪ್ರಾರ್ಥನೆ ಮಾಡಿ. ಪ್ರಿಯರೇ, ಬೈಬಲ್ ಓದಲಿಕ್ಕೆ ಎಷ್ಟೊಂದು ಕಷ್ಟಪಡ್ತಾರೆ. ಈ ಒಂದು ಆಂಧ್ರ ಪ್ರದೇಶದಲ್ಲಿ ಕಡಪದಲ್ಲಿರುವಂಥ ಒಬ್ಬ ವ್ಯಕ್ತಿ ಮಿಷನರಿ ಬರ್ತಾನೆ. ರೋಗ ಬಂದು ತನ್ನ 2 ಮಕ್ಕಳು ಹೆಂಡತಿ ಅಲ್ಲೇ ಸತ್ತೋಗ್ಬಿಡ್ತಾರೆ. ಅದೇ ಚರ್ಚಿನಲ್ಲೇ ಸಮಾಧಿ ಮಾಡಿರ್ತಾನೆ. ಆ ಸಮಾಧಿ 2 ಕಡೆ ಸಮಾಧಿ ಮಧ್ಯದಲ್ಲಿ ಕೂತ್ಕೊಂಡು ದೇವರ ಸುವಾರ್ತೆ ಹೇಳ್ತಾನೆ. ನಿಜವಾಗಲೂ
ಇಂಥ ವಿಷಯಗಳನ್ನು ನಮ್ಮ ಮನಸ್ಸಿಗೆ ಬಂದಾಗ ಹೃದಯ ಭಾಳಷ್ಟು ಸಂಕಟದಿಂದ, ಕಷ್ಟದಿಂದ, ದುಃಖದಿಂದ ಬರುವಂಥ ಸ್ಥಿತಿಗಳು ಬರ್ತವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಸಾಕ್ಷಿಯಾಗಿರಬೇಕು. ನೀವೆಲ್ಲರೂ ಸಾಕ್ಷಿ, ನಾವೆಲ್ಲರೂ ಸಾಕ್ಷಿ. ಸರಿಯಾಗಿ ಸಾಕ್ಷಿ ಹೇಳಿದರೆ ತಾನೇ ಅದು ವಿಫಲವಾಗುತ್ತೆ. ಸರಿಯಾಗಿ ಸಾಕ್ಷಿ ಕೊಡಲಿಲ್ಲ ಅಂತಂದ್ರೆ ಅದು ವಿಫಲವಾಗುವುದಿಲ್ಲ. ನಮ್ಮ ಮಧ್ಯದಲ್ಲಿರುವಂಥ ಈ ದುರ್ವ್ಯವಸ್ಥೆಯನ್ನು ಪೂರ್ಣ ದೂರ ಮಾಡಿ ಯೇಸು ಕ್ರಿಸ್ತನ ಹತ್ತಿರ ಸೇರಿಕೊಂಡು ಸಭೆಗಾಗಿ, ಜನರಿಗಾಗಿ, ರಕ್ಷಣೆಗಾಗಿ, ಸುವಾರ್ತೆಗಾಗಿ ಕಷ್ಟಪಡ್ರಿ, ತವಕ ಪಡ್ರಿ. ಅದು ನಿಮಿತ್ತವಾಗಿ ಕರ್ತನ ಆಶೀರ್ವಾದ ಕೊಡ್ತಾರೆ. ಒಂದು ಅಂಥ ಆಶೀರ್ವಾದವನ್ನು ಕರ್ತನ ನಿಮಗೆ ದಯಪಾಲಿಸಲಿ. ಪ್ರಾರ್ಥನೆ ಮಾಡಿಕೊಂಡು ಕರ್ತನಾದ ದೇವರೇ ಸ್ತೋತ್ರಪ್ಪ. ನಮ್ಮ ಜೀವನದಲ್ಲಿ, ನಮ್ಮ ಸ್ಥಿತಿಯಲ್ಲಿ ಸ್ವಾಮಿ, ಏನೋ ಒಂಥರ ದಿನ ಒಂದು ವೃತ್ತಿ ಅಥವಾ ಡ್ಯೂಟಿ ಮಾಡಿದ ಹಾಗೆ ಪ್ರಾರ್ಥನೆ ಹೋಗುವುದು ಬರುವುದು ಸ್ವಾಮಿ. ಇದರ ಮೂಲಕ ಏನು ಹೊಂದ್ಕೊಳ್ತೀವಿ ಅನ್ನೋದು ಇನ್ನು ಜೀವನದಲ್ಲಿ ಅರ್ಥ ಆಗಲಾರದ ವಿಷಯವಿದೆ. ಕರ್ತನೆ, ಪ್ರತಿಯೊಬ್ಬರನ್ನು ಈ ಭೂಲೋಕದಲ್ಲಿ ಎಲ್ಲ ಸಮಯಗಳಲ್ಲಿ, ಎಲ್ಲ ಸ್ಥಿತಿಗಳಲ್ಲಿ ಸಾಕ್ಷಿಯಾಗಿ ಜೀವನ ಮಾಡಲು ನಿನ್ನ ಪರಿಪೂರ್ಣ ಪವಿತ್ರ ಆತ್ಮದಿಂದಲೂ ಎಲ್ಲ ಜನರನ್ನು ನಡೆಸಲು ಐಗುಪ್ತ ದೇಶದಲ್ಲಿ ಸ್ವಾಮಿ ಅವರಿಗೆ ಮತ್ತು ಅವರ ದನ ಕುರಿಗಳಿಗೆ ಆ ಒಂದು ಮೇವು ಹುಲ್ಲು ಸಿಗಲಾರದ ಕಾಲದಲ್ಲಿ ಎಲ್ಲ ಪ್ರಾಂತ್ಯಗಳಿಗೆ ಚದರಿ ಹೋದರು. ಎಲ್ಲಿ ಅವರಿಗೆ ಮೇವು ಸಿಕ್ಕುತ್ತದೋ ಅದನ್ನು ಒದಗಿಸಿಕೊಳ್ಳುವುದಕ್ಕೋಸ್ಕರ ಎಲ್ಲ ಜನರು ಚದರಿ ಹೋದರು. ಆ ಥರ ಅವರ ಜೀವನವನ್ನು ಉದ್ಧಾರವಾಯಿತು. ಸ್ವಾಮಿ, ನಿನ್ನ ರಕ್ಷಣೆ ಸುವಾರ್ತೆಯನ್ನು ಸಾರಲು ಎಲ್ಲ ಜನರನ್ನು ಎಲ್ಲ ಕಟ್ಟೆ ಕಡೆಯಿಂದ ಎಲ್ಲ ಮೂಲೆಗಳಿಗೆ ಪವಿತ್ರ ಆತ್ಮದ ಮೂಲಕ ನಡೆಸಿಕೊಡು, ಎಲ್ಲರನ್ನು ಸಾಕ್ಷಿಯಾಗಿ ಬಳಸಿಕೊಳ್ಳಬೇಕು ಎಂಬುದಾಗಿ ನಮ್ಮ ಕರ್ತನು, ನಿನ್ನ ಮಗನು, ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್.